ಹೆಲೋ ಗೆಳೆಯರೇ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನೀವೇನಾದರೂ ಕೂಡ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಆಕಾಂಕ್ಷಿಗಳಾಗಿದ್ದರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಯಾಕೆಂದರೆ 572 VAO ನೇಮಕಾತಿ ಆರಂಭವಾಗಿದೆ. ಆ ನೇಮಕಾತಿ ಕುರಿತಂತೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿರುವ ಪ್ರಯುಕ್ತವಾಗಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆರಂಭ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಶೀಘ್ರದಲ್ಲೇ ಅಧಿಸೂಚನೆ ಕೂಡ ಪ್ರಕಟ ಆಗುತ್ತೆ. ನೇಮಕಾತಿ ಕುರಿತಂತೆ ಆಯ್ಕೆ ವಿಧಾನ ಹೇಗಿರುತ್ತೆ, ಅದರ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ನ ಓದ್ಕೋಬೇಕು ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೆ, VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ. ಅದನ್ನು ವಿಲೇಜ್ ಅಕೌಂಟೆಂಟ್ ಅಂತ ಕರೆಯಲಾಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಅದನ್ನು ತಲಾಟಿ ಅಂತ ಕರೆಯಲಾಗ್ತಾ ಇತ್ತು. ಇತ್ತೀಚೆಗೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೆಯಲಾಗುತ್ತೆ. PUC ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕ್ಬೋದು. ಇದು ಡಿಸ್ಟಿಕ್ ವೈಸ್ ರಿಕ್ರೂಟ್ಮೆಂಟ್ ಆಗಿರುತ್ತೆ, ಅಂದರೆ ಜಿಲ್ಲಾವಾರು ಹುದ್ದೆಗಳ ವಿಂಗಡಣೆ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸ್ಟೇಟ್ ಲೆವೆಲಲ್ಲಿ KEA ಕಂಡಕ್ಟ್ ಮಾಡುತ್ತೆ. ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ? ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ 4 ಹಂತಗಳಿರುತ್ತೆ. ಮೊದಲನೇದಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಎರಡನೇದು ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ. ಮೂರನೇದು ದಾಖಲೆಗಳ ಪರಿಶೀಲನೆ ಇರುತ್ತೆ. ಅಂತಿಮ ಮೆರಿಟ್ ಪಟ್ಟಿ ಅಂತಿಮವಾಗಿ ಬಿಡುಗಡೆ ಆಗುತ್ತೆ. ಇಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು 50 ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಕಡ್ಡಾಯ. ಸಾಮಾನ್ಯವಾಗಿ ಇದರ ಪರೀಕ್ಷಾ ಮಾದರಿ ಹೇಗಿರುತ್ತೆ ಅಂದರೆ ಒಟ್ಟು 150 ಅಂಕಗಳಿರುತ್ತೆ. ಎಲ್ಲ ಕೂಡ MCQ ಬೇಸ್ಡ್ ಕ್ವಶನ್ಸ್ ಇರುತ್ತೆ. 50 ಅಂಕಗಳನ್ನು ಗಳಿಸ್ಕೊಂಡ್ರೆ ಇಲ್ಲಿ ಅರ್ಹತೆಯನ್ನು ಪಡೆದುಕೊಂಡಂತೆ. ಒಂದು ವೇಳೆ ಇದರಲ್ಲಿ ಎಷ್ಟೇ ಅಂಕವನ್ನು ಪಡೆದುಕೊಂಡ್ರೂ ಕೂಡ ಅದು ಮೆರಿಟ್ ಪಟ್ಟಿಗೆ ಪರಿಗಣಿಸೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರುತ್ತೆ. ಒಂದು ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 100 ಅಂಕಗಳದ್ದು 2 ಗಂಟೆ ಸಮಯಾವಕಾಶವನ್ನು ಕೊಡಲಾಗುತ್ತೆ. ಸಾಮಾನ್ಯವಾಗಿ ಇದು ಜನರಲ್ ನಾಲೆಜ್ ಬೇಸ್ಡ್ ಕ್ವಶನ್ ಪೇಪರ್ ಅಂತ ಕರೆಯಬಹುದು. ಇದರ ಒಳಗೊಂಡಿರ್ತಕ್ಕಂಥ ಒಂದು ವಿಷಯಗಳೇನಂತಂದರೆ ಕರೆಂಟ್ ಅಫೇರ್ಸ್ ಇರುತ್ತೆ, ಅಂದರೆ ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ಭಾರತೀಯ ಸಂವಿಧಾನ, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಮತ್ತು ಕರ್ನಾಟಕದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಹಾಗೆ ಕರ್ನಾಟಕದ ಆರ್ಥಿಕತೆ, ಪರಿಸರ ಮತ್ತು ಅಭಿವೃದ್ಧಿ. ಇಷ್ಟು ಅಂಶಗಳನ್ನು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪತ್ರಿಕೆ ಇದಾಗಿರುತ್ತೆ. 100 ಅಂಕಗಳು. ಹಾಗೆ ಪತ್ರಿಕೆ 2 ಇದು 100 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. 2 ಗಂಟೆ ಸಮಯಾವಕಾಶ ಇರುತ್ತೆ. ಇದರಲ್ಲಿ 3 ವಿಷಯಗಳನ್ನು ಒಳಗೊಂಡಿರುತ್ತೆ. ಒಂದು ಕನ್ನಡ, ಸಾಮಾನ್ಯ ಕನ್ನಡ ಇರುತ್ತೆ, ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ. ಈ 3 ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ 2 ಪತ್ರಿಕೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ 2 ಪತ್ರಿಕೆಗಳು ಒಟ್ಟು ಅಂಕ ಸೇರಿ 200 ಅಂಕಗಳು ಆಗುತ್ತೆ. ಈ 200 ಅಂಕಗಳಲ್ಲಿ ನೀವು ಗಳಿಸ್ತಕ್ಕಂಥ ಅಂಕಗಳೇನಿರುತ್ತಲ್ಲ, ಅದು ಮೆರಿಟ್ ಪಟ್ಟಿಗೆ ಪರಿಗಣಿಸಬಹುದಾಗಿರ್ತಕ್ಕಂಥ ಅಂಕಗಳು. ಕೆಲವೊಂದು ಸಾಮಾನ್ಯ ಅಂಶಗಳು ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 4 ಉತ್ತರ ಆಯ್ಕೆಗಳು. ಇತ್ತೀಚೆಗೆ KEA ಇದನ್ನು ಮಾಡಿಫಿಕೇಷನ್ ಮಾಡ್ಕೊಂಡಿರುತ್ತೆ. ಇನ್ನು ಮುಂದೆ ಪ್ರತಿ ಪ್ರಶ್ನೆಗೆ 4 ಉತ್ತರಗಳಿರಲ್ಲ. ಅಲ್ಲಿ 5 ಚಾಯ್ಸ್ಗಳಿರುತ್ತೆ. ಈ 5 ಚಾಯ್ಸ್ಗಳು ಅಂತಂದರೆ ಪ್ರತಿ ಚಾಯ್ಸ್ನಲ್ಲೂ ಕೂಡ 5ನೇ ಚಾಯ್ಸ್ ಏನಾಗಿರುತ್ತೆ ಅಂತಂದರೆ ಅದು ರಿಸರ್ವ್. ನೀವು ಯಾವುದನ್ನು ಕೂಡ ಹಾಕದೇ ಇದ್ದರೆ ಈ 5ಅನ್ನು ಶೇಡ್ ಮಾಡಬೇಕಾಗತ್ತೆ. ಅಂದರೆ ನೀವು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತಂದರೆ ಉತ್ತರಿಸುವುದಿಲ್ಲ ಅಂಥೇಳಿ ನೀವು ಆ ಒಂದು 5ನೇ ಚಾಯ್ಸನ್ನು ಶೇಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಆ 5 ಚಾಯ್ಸ್ನಲ್ಲಿ ಯಾವುದನ್ನೂ ಕೂಡ ಶೇಡ್ ಮಾಡದೇ ಇದ್ದರೆ ಅದನ್ನೂ ಕೂಡ ನೆಗೆಟಿವ್ ಅಂತ ಪರಿಗಣಿಸಿ ನಿಮ್ಮ ಅಂಕಗಳು ಕಟ್ ಆಗುತ್ತೆ. ನೀವು ಸರಿ ಉತ್ತರ ಗೊತ್ತಿದ್ದರೆ 1, 2, 3, 4ರಲ್ಲಿ ಯಾವುದು ಸರಿ ಅಂತೇಳಿ ನೀವು ಶೇಡ್ ಮಾಡಬೇಕು. 5ನೇ ಒಂದು ಚಾಯ್ಸ್ ಇರುತ್ತಲ್ಲ, ಆ 5ನೇ ಚಾಯ್ಸ್ ಏನಿರುತ್ತೆ ಅದು ನೀವು ಒಂದು ವೇಳೆ ಆ ಪ್ರಶ್ನೆಗೆ ಉತ್ತರಿಸೋದೇ ಇಲ್ಲ ಅಂತಂದರೆ ಆ 5ನೇ ಶೇಡನ್ನು ಮಾಡಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಹಾಗೆ ಸರಿ ಉತ್ತರಕ್ಕೆ ಒಂದು ಪೂರ್ಣಾಂಕವನ್ನು ಕೊಡ್ತಾರೆ. ತಪ್ಪಾಗಿದ್ರಪ್ಪ ಅಂತಂದರೆ ಆಗ 4ನೇ ಒಂದು ಭಾಗದಷ್ಟು ಅಂದರೆ 0.25 ಅಂಕವನ್ನು ಕಡಿತಗೊಳಿಸಲಾಗುತ್ತೆ. ಆಕಸ್ಮಿಕವಾಗಿ ಲಕ್ ಮೇಲೆ ಪಾಸ್ ಆಗಬಾರ್ದು, ಸಾಮರ್ಥ್ಯದ ಮೇಲೆ ಅವರು ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇಟ್ಟಿರ್ತಕ್ಕಂಥದ್ದು. ಹಾಗೆ ಅರ್ಹತಾ ಅಂಕಗಳು ಅಂತಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 50 ಅಂಕಗಳನ್ನ ಗಳಿಸಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ 50 ಅಂಕವನ್ನು ಗಳಿಸ್ಕೊಂಡಿಲ್ಲ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಪೇಪರ್ 1 ಪೇಪರ್ 2, ಅದು ವ್ಯಾಲ್ಯೂಡ್ ಆಗಲ್ಲ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸ್ಕೊಳ್ಳುವಂಥದ್ದು ಕಡ್ಡಾಯ ಆಗಿರುತ್ತೆ. ಇದು
ಪಾಸಿಂಗ್ ಮಾರ್ಕ್ ಆಗಿರುತ್ತೆ ಹೊರತು ಸೊ ಇದು ಮೆರಿಟ್ ಪಟ್ಟಿಗೆ 35% ಪಡೆದ ತಕ್ಷಣ ಅವರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದಲ್ಲ. ಸೊ ಸಂಪೂರ್ಣವಾಗಿ ವಿವರವಾಗಿ ಸಿಲೆಬಸ್ಸನ್ನು ನೋಡೋದಾದರೆ ಇಲ್ಲಿ ಪ್ರಚಲಿತ ಘಟನೆಗಳು ಕನಿಷ್ಠ 1 ವರ್ಷದ ಪ್ರಚಲಿತ ಘಟನೆಗಳನ್ನು ನೀವು ಓದ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಘಟನೆಗಳ ಬಗ್ಗೆ ಕವರ್ ಆಗಬೇಕು ಆಗುತ್ತೆ. ಕರ್ನಾಟಕದ ಪ್ರಸ್ತುತ ಬೆಳವಣಿಗೆಗಳು, ಹಾಗೆ ಕ್ರೀಡೆ, ಪ್ರಶಸ್ತಿಗಳು, ಪ್ರಮುಖ ಸುದ್ದಿಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಸೊ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕವರ್ ಆಗುತ್ತೆ. ಸಾಮಾನ್ಯ ಜ್ಞಾನಕ್ಕೆ ಬಂದುಬಿಟ್ರೆ ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ವೆರಿ ಇಂಪಾರ್ಟೆಂಟು. ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಭಾರತೀಯ ಸಂಸ್ಕೃತಿ, ಪ್ರಮುಖ ವ್ಯಕ್ತಿಗಳು ಮತ್ತು ಘಟನೆಗಳು. ಹಾಗೆ ಭಾರತದ ಸಂವಿಧಾನಕ್ಕೆ ಬಂದರೆ ಇಲ್ಲಿ ಸಂವಿಧಾನದ ಮೂಲಭೂತ ಅಂಶಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಹಾಗೆ ಭೂಗೋಳಶಾಸ್ತ್ರಕ್ಕೆ ಬಂದರೆ ಸೊ ಇಲ್ಲಿ ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ನದಿಗಳು, ಪರ್ವತಗಳು, ನೈಸರ್ಗಿಕ ಸಂಪನ್ಮೂಲಗಳು. ಹಾಗೆ ಆಡಳಿತ ಮತ್ತು ಪಂಚಾಯತ್ ರಾಜ್ಗೆ ಬಂದರೆ ರಾಜ್ಯ ಆಡಳಿತ ವ್ಯವಸ್ಥೆ, ಜಿಲ್ಲಾ ಆಡಳಿತ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ. ಕರ್ನಾಟಕದ ಆರ್ಥಿಕತೆ ಇರುತ್ತೆ, ಕೃಷಿ, ಕೈಗಾರಿಕೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಕ್ಷೇತ್ರ. ಹಾಗೆ ಪರಿಸರ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಪರಿಸರ ಸಂರಕ್ಷಣೆ, ಜೀವ ವೈವಿಧ್ಯತೆ, ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿ. ಸೊ ದಿಸ್ ಆಲ್ ಏನಿದೆಯಲ್ಲ ಇದೆಲ್ಲ ಕೂಡ ಪೇಪರ್ 1ಗೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಸಿಲೆಬಸ್. ಪತ್ರಿಕೆ 2ಅಲ್ಲಿ ಸಾಮಾನ್ಯ ಕನ್ನಡ, ಅದರಲ್ಲಿ ವ್ಯಾಕರಣ ಇರುತ್ತೆ, ಸಂಧಿ ಸಮಾಸ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರೋಧಾರ್ಥಕ ಪದಗಳಿರುತ್ತೆ, ಗಾದೆಗಳು, ನುಡಿಗಟ್ಟುಗಳು, ಭಾಷೆ ಬಳಕೆ, ಓದುವಿಕೆ ಮತ್ತು ಗ್ರಹಿಕೆ. ಸಾಮಾನ್ಯ ಇಂಗ್ಲೀಷ್ನಲ್ಲಿ ಗ್ರಾಮರ್, ವೊಕ್ಯಾಬ್ಯುಲರಿ, ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್, ಕಾಂಪ್ರೆನ್ಷನ್, ಸೆಂಟೆನ್ಸ್ ಕರೆಕ್ಷನ್, ಎರರ್ ಡಿಟೆಕ್ಷನ್, ಟೆನ್ಸಸ್, ಆರ್ಟಿಕಲ್ ಆ್ಯಂಡ್ ಪ್ರಿಪೊಸಿಷನ್ಸ್ ಇರುತ್ತೆ. ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಮೂಲಭೂತ ಅಂಶಗಳು, MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇಂಟರ್ನೆಟ್ ಆ್ಯಂಡ್ ಇಮೇಲ್ ಆಪರೇಟಿಂಗ್ ಸಿಸ್ಟಮ್, ಸೈಬರ್ ಸೆಕ್ಯುರಿಟಿ, ಹಾಗೆ ಡಿಜಿಟಲ್ ಸೇವೆಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ಇರುವಂಥದ್ದು. ಸೊ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಅಂತಂದರೆ ಪ್ರಚಲಿತ ಘಟನೆಗಳು, ಕರ್ನಾಟಕದ ಇತಿಹಾಸ, ಪಂಚಾಯತ್ ರಾಜ್ ವ್ಯವಸ್ಥೆ, ಭಾರತ ಸಂವಿಧಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನದ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಉತ್ತಮ. ಸ್ನೇಹಿತರೆ, ಈ ಒಂದು ವಿಲೇಜ್ ಅಕೌಂಟೆಂಟ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಏನೇನು ಸಿಲೆಬಸ್ ಇದೆ ಅದನ್ನು ಹೇಗೆ ಕವರ್ ಮಾಡಬೇಕು, ಯಾವೆಲ್ಲ ಪುಸ್ತಕಗಳನ್ನು, ಮಟೀರಿಯಲ್ಸ್ಗಳನ್ನು ನೀವು ಓದಬೇಕು ಅನ್ನುವಂಥ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.